ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ಕೂಡ ಸ್ಪರ್ಧಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಗಣೇಶ್ ಸರ್, ವಿಜ್ಞಾನದ ಉಪನ್ಯಾಸಕರು. ಹಲವಾರು ದಿನಗಳಿಂದ ವಿಜ್ಞಾನದ ವಿಷಯವನ್ನ ಬೋಧಿಸ್ತಾ ಬಂದಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ. ಬೇರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸೈನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದೆ. ಬಟ್ ವಿದ್ಯಾರ್ಥಿಗಳು ಸರ್ ಏನು ಸಿಲೆಬಸ್ ವೈಸ್ ಆಗಿರ್ಬೋದು, ಅಂದ್ರೆ ಬೇಸಿಕ್ ಇಂದ ಆಗಿರ್ಬೋದು, ನೆಕ್ಸ್ಟ್ ಪಾರ್ಟ್ ವೈಸ್ ಆಗಿರ್ಬೋದು, ಕಾನ್ಸೆಪ್ಟ್ ವೈಸ್ ಆಗಿರ್ಬೋದು, ಲೆಸನ್ ವೈಸ್ ಆಗಿರ್ಬೋದು, ಈ ತರ ಟಾಪಿಕ್ ವೈಸ್ ಮಾಡಿ ಅಂತ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೈನ್ಸ್ ಈಸಿ ಆಗ್ಲಿ ಅನ್ನುವಂತ ಒಂದು ದೃಷ್ಟಿಯಿಂದ ನಾನು ಸ್ವಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಸ್ಪರ್ಧಾ ಝೋನ್ ಅಂದ್ಬಿಟ್ಟು. ಅದನ್ನ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ. ಇವತ್ತೇನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಸಿಕ್ ಸೈನ್ಸ್ ಅಂತ. ಏನು ಸಿಲೆಬಸ್ಗೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಓದಲೇಬೇಕಾಗಿರ್ತಕ್ಕಂಥ ಮಿನಿಮಮ್ ಟಾಪಿಕ್ಸ್ ಬರುತ್ತೆ ಬೇಸಿಕಲಿ, ಕಡ್ಡಾಯ ವಿಜ್ಞಾನ ಅಂತ ಹೇಳಿ. ಬಟ್ ಇಲ್ಲಿಂದ ಹಲವಾರು ಪ್ರಶ್ನೆಗಳು ಪ್ರತಿ ಪರೀಕ್ಷೆಯಲ್ಲೂ ಬರ್ತಾ ಇರ್ತಕ್ಕಂಥದ್ದು, ಹೌದಾ? ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಅಂದಾಗ KS ಆಗಿರ್ಬೋದು, PSI, PC, SDA, VAO ಆಗಿರ್ಬೋದು, FDA ಆಗಿರ್ಬೋದು, ಹೌದಾ? PDO, TET, GPST, ಇನ್ನು ಹಲವಾರು ಪರೀಕ್ಷೆಗಳಿಗಾಗಿ ವಿಜ್ಞಾನ ಏನು ಟಫ್ ಆಗ್ತಾ ಇತ್ತು ವಿದ್ಯಾರ್ಥಿಗಳಿಗೆ. ಹಾಗಾಗಿ ಸುಲಭ ಮಾಡುವಂತ ಒಂದು ಉದ್ದೇಶದಿಂದ ಟಾಪಿಕ್ ವೈಸ್ ಏನು ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದನ್ನ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಫ್ರಮ್ ಬೇಸಿಕ್ ಇಂದ ನಾನು ಕಾನ್ಸೆಪ್ಟ್ ವರ್ಗೂ ಟಿಲ್ ಸಿಲೆಬಸ್ ಮುಗಿಯೋವರೆಗೂ ಕ್ಲಾಸ್ ನ ಮಾಡ್ತಾ ಹೋಗ್ತೀನಿ. ಇದನ್ನ ಯೂಸ್ಫುಲ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಂಡು ಹೋಗಿ, ಬರೀತಾ ಹೋಗಿ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಇಲ್ಲಿ ನಾರ್ಮಲ್ ಆಗಿ ನಮ್ಗೆ ವಿಜ್ಞಾನ ಅಂತಂದಾಗ ವಿಜ್ಞಾನದಲ್ಲಿ 3 ಪಾರ್ಟ್ ಬರ್ತಾ ಹೋಗುತ್ತೆ, ಸಾರಿ 5 ಪಾರ್ಟ್ ಬರ್ತಾ ಹೋಗುತ್ತೆ. ಸೈನ್ಸ್, ಓಕೆ, ನಾರ್ಮಲ್ ಆಗಿ ಸೈನ್ಸ್ ಅಂದಾಗ 5 ಪಾರ್ಟ್ ಬರ್ತಾ ಹೋಗುತ್ತೆ, ಹೌದಾ? ನಾರ್ಮಲ್ ಆಗಿ ನಾನು ಸಿಂಪಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಫಿಸಿಕ್ಸ್ ಆಗಿರ್ಬೋದು, ಭೌತಶಾಸ್ತ್ರ ಅಂತ ಕರಿತೀವಿ, ಕೆಮಿಸ್ಟ್ರಿ, ಬಯಾಲಜಿ, ಎಕೋಲಜಿ, ನೆಕ್ಸ್ಟ್ ಟೆಕ್ನಾಲಜಿ ಅಂತ ಹೇಳಿ. ಟೆಕ್ನಾಲಜಿ, ಓಕೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಅಂದಾಗ ಸೈನ್ಸ್ ಅನ್ನ 5 ಪಾರ್ಟ್ ಮಾಡ್ತಾ ಹೋಗ್ತೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಎಕೋಲಜಿ, ಟೆಕ್ನಾಲಜಿ ಅಂತ ಹೇಳಿ, ಹೌದಾ? ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಹೌದಾ? ಪರಿಸರ ಅಧ್ಯಯನ ಮತ್ತು ತಂತ್ರಜ್ಞಾನ ಅಂತ 5 ಪಾರ್ಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತಂದಾಗ ಇವು 3 ಮೇನ್ ಪಾರ್ಟ್ಸ್ ಆಗುತ್ತೆ, ಹೌದಾ? ಬಹುತೇಕ ಪ್ರಶ್ನೆಗಳು ಈ 3 ಪಾರ್ಟ್ ಗಳಿಂದ ಬರುವಂತಹದ್ದು, ಹೌದಾ? ಇಲ್ಲಿ ಸಿಲೆಬಸ್ ಹೋಗೋಕ್ಕಿಂತ ಮುಂಚೆ, ಓಕೆ, ಸಿಲೆಬಸ್ ಹೋಗೋಕ್ಕಿಂತ ಮುಂಚೆ ಒಬ್ಬ ಸ್ಪರ್ಧಾರ್ಥಿ ಏನು ಮಿನಿಮಮ್ ಸಿಲೆಬಸ್ ಅನ್ನು ಓದ್ಬೇಕು, ಅದನ್ನ ನಾನು ಇಲ್ಲಿ ಟೀಚ್ ಮಾಡ್ತಾ ಹೋಗ್ತೀನಿ, ಹೌದಾ? ಸಿಲೆಬಸ್ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಏನ್ ಬೇಸಿಕ್ ಅನ್ನ ತಿಳ್ಕೊಂಡಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಫಸ್ಟ್ ಟಾಪಿಕ್ ಬರೀತೀನಿ. ಫಸ್ಟ್ ಟಾಪಿಕ್ ಪ್ರಮುಖ ಶಾಸ್ತ್ರಗಳು ಮತ್ತು ಅವುಗಳ ಅಧ್ಯಯನ ವಿಷಯಗಳು ಅಂತ ಹೇಳಿ. ಇಲ್ಲಿ ಏನ್ ಬರುತ್ತೆ ಸರ್ ಅಂತಂದಾಗ, ಸೈನ್ಸ್ ಅಂದಾಗ ಸೈನ್ಸ್ ಅಲ್ಲಿ ಹಲವಾರು ಏನು ಭಾಗಗಳು ಬರ್ತಾ ಹೋಗುತ್ತೆ, ಹೌದಾ? ಶಾಸ್ತ್ರಗಳು ಬರ್ತಾ ಹೋಗುತ್ತೆ. ಅವುಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಇಲ್ಲಿ ಮೊದಲನೇದಾಗಿ ಅನಾಟಮಿ ಅಂದ್ರೆ ಏನು ಸರ್? ಓಕೆ, ಬೋತ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಹೇಳ್ತಾ ಹೋಗ್ತೀನಿ. ಅನಾಟಮಿ ಅಂದ್ರೆ ಏನು ಸರ್ ಅಂತಂದ್ರೆ ಸ್ಟಡಿ ಆಫ್ ಇಂಟರ್ನಲ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ನಾವು ಒಬ್ಬ ಜೀವಿ ಅಂತಂದ್ರೆ ಪ್ಲಾಂಟ್ಸ್ ಅಥವಾ ಅನಿಮಲ್ಸ್ ಆಗಿರ್ಬೋದು, ಅದರ ಒಂದು ಇಂಟರ್ನಲ್ ಅಂದ್ರೆ ಒಳ ಭಾಗ, ಏನು ದೇಹದ ಒಳಗಿನ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಅನಾಟಮಿ ಅಂತ ಕರಿತಾ ಹೋಗ್ತೀವಿ. ಸ್ಟಡಿ ಆಫ್ ಇಂಟರ್ನಲ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಕರಿತಾ ಹೋಗ್ತೀವಿ, ಹೌದಾ? ಏನು ಒಂದು ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಇದರ ಒಂದು ದೇಹದ ಆಂತರಿಕ ಭಾಗಗಳೇನಿದಾವೆ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಅನಾಟಮಿ ಅಂತ ಕರಿತೀವಿ. ನೆಕ್ಸ್ಟ್ ಮಾರ್ಫಾಲಜಿ ಅಂತ ಬರುತ್ತೆ. ಮಾರ್ಫಾಲಜಿ ಅಂದಾಗ
ಸ್ಟಡಿ ಆಫ್, ಇದು ಆಂತರಿಕ ಅಂತ ಬರುತ್ತೆ, ಆಂತರಿಕ ಭಾಗಗಳು. ಇದು ಬಾಹ್ಯ ಅಂತ ಬರುತ್ತೆ, ಹೌದಾ. ಇದು ಒಳಗಿನ ಪಾರ್ಟ್ಸ್ ಆಗಿರುತ್ತೆ, ಇದು ಹೊರಗಿನ ಪಾರ್ಟ್ಸ್ ಆಗಿರುತ್ತೆ. ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಅಂತ ಕರಿತೇವೆ. ಸ್ಟಡಿ ಆಫ್ ಎಕ್ಸ್ಟರ್ನಲ್ ಪಾರ್ಟ್ಸ್ ಆಫ್ ದಿ ಬಾಡಿ, ಎಕ್ಸ್ಟರ್ನಲ್ ಪಾರ್ಟ್ಸ್ ಆಫ್ ದಿ ಬಾಡಿ ಆಫ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಅಂತ ಕರಿತಾ ಹೋಗ್ತೀವಿ, ಹೌದಾ. ನೆಕ್ಸ್ಟ್ ಪೆಡಾಲಜಿ. ಏನು ಸರ್ ಪೆಡಾಲಜಿ ಅಂತಂದ್ರೆ, ಮಣ್ಣನ್ನ ಅಧ್ಯಯನ ಮಾಡೋದಕ್ಕೆ, ಮಣ್ಣಿನ ಅಧ್ಯಯನವನ್ನ ನಾವೇನಂತ ಕರಿತೀವಿ, ಪೆಡಾಲಜಿ ಅಂತ ಕರಿತಾ ಹೋಗ್ತೀವಿ. ಓಕೆ. ನೆಕ್ಸ್ಟ್ ನ್ಯೂಮಿಸ್ಮ್ಯಾಟಿಕ್ಸ್ ಅಂದ್ರೆ ಏನು, ಮ್ಯಾಟಿಕ್ಸ್ ಅಂತ ಕರಿತೀವಿ. ನಾಣ್ಯಗಳನ್ನ ಅಧ್ಯಯನ ಮಾಡೋದಕ್ಕೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತಾ ಹೋಗ್ತೀವಿ, ನಾಣ್ಯಗಳ ಅಧ್ಯಯನ, ಹೌದಾ. ನೆಕ್ಸ್ಟ್ ಒರ್ನಿಥಾಲಜಿ ಅಂತ ಕರಿತೀವಿ, ಒರ್ನಿಥಾಲಜಿ. ಏನು ಸರ್, ಪಕ್ಷಿಗಳ ಅಧ್ಯಯನ, ಸ್ಟಡಿ ಆಫ್ ಬರ್ಡ್ಸ್. ನೆಕ್ಸ್ಟ್ ಊಲಜಿ ಅಂತ ಕರಿತೀವಿ. ಏನ್ ಸರ್ ಊಲಜಿ ಅಂದ್ರೆ, ಮೊಟ್ಟೆಗಳ ಅಧ್ಯಯನ. ಓಕೆ, ಮೊಟ್ಟೆಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ, ಊಲಜಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕಾರ್ಡಿಯಾಲಜಿ. ಹೃದಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಹೃದಯದ ಅಧ್ಯಯನಕ್ಕೆ ನಾವು ಕಾರ್ಡಿಯಾಲಜಿ ಅಂತ ಕರಿತೀವಿ. ಯಾಕೆ ಸರ್ ಕಾರ್ಡಿಯಾಲಜಿ ಅಂತ ಕರಿತೀವಿ ಅಂತಂದ್ರೆ, ಹೃದಯ ಯಾವುದರಿಂದ ಮಾಡಲ್ಪಟ್ಟಿದೆ, ಕಾರ್ಡಿಯಾಕ್ ಮಸಲ್ ಗಳಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಇಲ್ಲಿ ಸ್ಟಡಿ ಆಫ್ ಹಾರ್ಟ್ ಇಸ್ ಕಾಲ್ಡ್ ಕಾರ್ಡಿಯಾಲಜಿ ಅಂತ ಕರಿತಾ ಹೋಗ್ತೀವಿ, ಹೌದಾ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂತದ್ದು ಏನಿರಲ್ಲ, ನಿಮ್ಗೆ ಸಿಲೆಬಸ್ ಅಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಇಲ್ಲಿ ಎಷ್ಟು ಎಸೆನ್ಷಿಯಲ್ ಇರುತ್ತೋ ಅಷ್ಟು ಮಾತ್ರ ಹೇಳ್ತಾ ಹೋಗ್ತೀನಿ, ಹೌದಾ. ಇನ್ನು ಇನ್ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಸಿಲೆಬಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅನ್ನುವಂಥದ್ದು, ಹೌದಾ. ಇಲ್ಲಿ ಕಾರ್ಡಿಯಾಲಜಿ ಆದ್ಮೇಲೆ ಜೆರಂಟಾಲಜಿ. ಏನ್ ಸರ್ ಜೆರಂಟಾಲಜಿ ಅಂತಂದಾಗ, ವಯಸ್ಸಿನ ಅಧ್ಯಯನ, ವಯಸ್ಸಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಜೆರಂಟಾಲಜಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಹೆಮಟಾಲಜಿ, ಹೆಮಟಾಲಜಿ, ಹೌದಾ. ಏನು ಹೆಮಟಾಲಜಿ ಅಂದ್ರೆ ರಕ್ತದ ಬಗ್ಗೆ ಅಧ್ಯಯನ, ರಕ್ತದ ಬಗ್ಗೆ ಅಧ್ಯಯನಕ್ಕೆ ನಾವು ಹೆಮಟಾಲಜಿ ಅಂತ ಕರಿತೀವಿ, ಹೌದಾ. ಇಲ್ಲಿ ಹೆಮಟಾಲಜಿ ಅಂತ ಅಂದಾಗ ಏನು, ರಕ್ತ ಅಂತ ಬರುತ್ತೆ, ರಕ್ತದ ವಿಧಗಳಾಗಿರ್ಬೋದು, ರಕ್ತದ ವರ್ಗೀಕರಣ ಆಗಿರ್ಬೋದು, ಇವುಗಳೆಲ್ಲವನ್ನ ನಾನು ಇನ್ ಡೀಟೇಲ್ ಆಗಿ ಸಿಲೆಬಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಹೆಮಟಾಲಜಿ ಅಂತ ಅಂದಾಗ ಹಿಮೋಫಿಲಿ ಅಂತ ಒಂದು ರೋಗ ಬರುತ್ತೆ, ರಾಯಲ್ ಡಿಸೀಸ್ ಅಂತ ಕರಿತೀವಿ, ಅದ್ರ ಬಗ್ಗೆ ನಾವು ಹೇಳ್ತಾ ಹೋಗ್ತೀನಿ. ಓಕೆ. ನೆಕ್ಸ್ಟ್ ಇಲ್ಲಿ ಹೆಮಟಾಲಜಿ ಆದ್ಮೇಲೆ ಆಂಥ್ರೋಪಾಲಜಿ. ಮನುಷ್ಯನ ಬಗ್ಗೆ ಅಧ್ಯಯನಕ್ಕೆ ನಾವು ಆಂಥ್ರೋಪಾಲಜಿ ಅಂತ ಕರಿತೀವಿ, ಹೌದಾ. ಮನುಷ್ಯನ ಅಧ್ಯಯನ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಅಸ್ಟಿಯಾಲಜಿ. ಏನು ಅಸ್ಟಿಯೋ ಅಂದ್ರೆ, ಅಸ್ಟಿಯಾಲಜಿ ಅಂದ್ರೆ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಅಸ್ಟಿಯಾಲಜಿ ಅಂತ ಕರಿತೀವಿ, ಹೌದಾ. ನೆಕ್ಸ್ಟ್ ಎಂಬ್ರಿಯಾಲಜಿ ಅಂತ ಕರಿತೀವಿ, ಎಂಬ್ರಿಯಾಲಜಿ. ಏನು ಭ್ರೂಣಗಳ ಬಗ್ಗೆ ಅಧ್ಯಯನ, ಭ್ರೂಣಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಎಂಬ್ರಿಯಾಲಜಿ ಅಂತ ಕರಿತೀವಿ. ಆಸ್ಟ್ರೋನಮಿ. ಆಸ್ಟ್ರೋನಮಿ ಅಂತಂದಾಗ ಆಕಾಶಕಾಯಗಳ ಅಧ್ಯಯನ, ಆಕಾಶಕಾಯಗಳ ಅಧ್ಯಯನ ಅಂತ. ಓಕೆ. ನೆಕ್ಸ್ಟ್ ಅಕೌಸ್ಟಿಕ್ಸ್ ಅಂತ ಬರುತ್ತೆ. ಅಕೌಸ್ಟಿಕ್ಸ್ ಏನ್ ಸರ್ ಅಕೌಸ್ಟಿಕ್ಸ್ ಅಂದ್ರೆ, ಶಬ್ದದ ಬಗ್ಗೆ ಅಧ್ಯಯನ, ಶಬ್ದದ ಬಗ್ಗೆ ಅಧ್ಯಯನ, ಹೌದಾ. ಆಪ್ಟಿಕ್ಸ್ ಅಂತ ಬರುತ್ತೆ, ಆಪ್ಟಿಕ್ಸ್. ಆಪ್ಟಿಕ್ಸ್ ಅಂದ್ರೆ ಏನು, ಬೆಳಕಿನ ಅಧ್ಯಯನ, ಬೆಳಕು ಮತ್ತು ಅದರ ಚಲನೆಯ ಬಗ್ಗೆ ಅಧ್ಯಯನ ಅಂತ ಮಾಡ್ತಾ ಹೋಗ್ತೀವಿ, ಅದು ಆಪ್ಟಿಕ್ಸ್ ಅಂದ್ರೆ ಏನು. ನೆಕ್ಸ್ಟ್ ಪೋಮಾಲಜಿ.
ಪೊಮಾಲಜಿ ಅಂದ್ರೆ ಏನು ಸರ್ ಅಂದ್ರೆ ಹಣ್ಣಿನ ಅಧ್ಯಯನಕ್ಕೆ ನಾವು ಪೊಮಾಲಜಿ ಅಂತ ಕರಿತೀವಿ. ಹಣ್ಣಿನ ಅಧ್ಯಯನ ಅಂತ ಕರಿತೀವಿ. ಇಲ್ಲಿ ಪೊಮಾಲಜಿ ಅಂದಾಗ ಇನ್ನೊಂದು ಕಾರ್ಪಾಲಜಿ ಅಂತ ಬರುತ್ತೆ. ಕಾರ್ಪಾಲಜಿ ಏನ್ ಸರ್ ಕಾರ್ಪಾಲಜಿ ಅಂತಂದಾಗ ಹಣ್ಣು ಮತ್ತು ಬೀಜದ ಬಗ್ಗೆ ಅಧ್ಯಯನ. ಬರೀ ಹಣ್ಣನ್ನ ಅಧ್ಯಯನ ಮಾಡೋದಕ್ಕೆ ಪೊಮಾಲಜಿ ಅಂತ ಕರಿತೀವಿ, ಹಣ್ಣಿನ ಜೊತೆ ಬೀಜವನ್ನು ಅಧ್ಯಯನ ಮಾಡೋದಕ್ಕೆ ಕಾರ್ಪಾಲಜಿ ಅಂತ ಕರಿತೀವಿ ಅನ್ನುವಂಥದ್ದು. ಹೌದಾ? ಇನ್ನು ಫಿಲಾಲಜಿ ಅಂದಾಗ ಭಾಷೆಗಳ ಅಧ್ಯಯನ ಅಂತ ಕರಿತೀವಿ. ಭಾಷೆಗಳ ಅಧ್ಯಯನ. ಫಿಲಾಲಜಿ ಆದ್ಮೇಲೆ ನೆಕ್ಸ್ಟ್ ಸಿಸ್ಮಾಲಜಿ. ಭೂಕಂಪದ ಅಧ್ಯಯನ. ಭೂಕಂಪವನ್ನ ಅಳತೆ ಮಾಡೋದು ಅಥವಾ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಅಳತೆ ಮಾಡೋದು ಬೇರೆ, ಬಟ್ ಭೂಕಂಪದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಸಿಸ್ಮಾಲಜಿ ಅಂತ ಕರಿತೀವಿ ಅನ್ನುವಂಥದ್ದು. ಹೌದಾ? ಏನಂತ ಕರಿತೀವಿ? ಸಿಸ್ಮಾಲಜಿ ಅಂತ ಕರಿತೀವಿ. ಹೌದಾ? ಇನ್ನು ಕಾಂಡ್ರಾಲಜಿ ಅಂದ್ರೆ ಏನು ಸರ್ ಅಂತಂದಾಗ ಕಾರ್ಟಿಲೇಜ್ಗಳ ಅಧ್ಯಯನ. ಕಾರ್ಟಿಲೇಜ್ಗಳ ಅಧ್ಯಯನ ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಕ್ರೆನಾಲಜಿ, ತಲೆಬುರುಡೆಯ ಬಗ್ಗೆ ಅಧ್ಯಯನ. ತಲೆಬುರುಡೆಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇಂತ ಕರಿತೀವಿ? ಕ್ರೆನಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಬ್ರಯಾಲಜಿ. ಏನ್ ಸರ್ ಬ್ರಯಾಲಜಿ ಅಂತಂದಾಗ ಹಾವಸೆ ಸಸ್ಯಗಳ ಅಧ್ಯಯನ ಮಾಡೋದಕ್ಕೆ ನಾವು ಬ್ರಯಾಲಜಿ ಅಂತ ಕರಿತಾ ಹೋಗ್ತೀವಿ. ಹೌದಾ? ಇನ್ನು ನೆಫ್ರಾಲಜಿ. ಏನ್ ಸರ್ ನೆಫ್ರಾಲಜಿ ಅಂತಂದಾಗ ಮೂತ್ರಪಿಂಡಗಳ ಬಗ್ಗೆ ಅಧ್ಯಯನ, ಕಿಡ್ನಿ. ಹೌದಾ? ಮೂತ್ರ ಪಿಂಡಗಳ ಅಧ್ಯಯನ ಅಂತ ಕರಿತಾ ಹೋಗ್ತೀವಿ. ಇನ್ನು ಇಲ್ಲಿ ನೆಫ್ರಾಲಜಿ ಆದ್ಮೇಲೆ ಅಂಕಾಲಜಿ ಅಂತ ಬರುತ್ತೆ. ಏನ್ ಸರ್ ಅಂಕಾಲಜಿ ಅಂತಂದ್ರೆ ಕ್ಯಾನ್ಸರ್ ಬಗ್ಗೆ ಅಧ್ಯಯನಕ್ಕೆ ನಾವು ಅಂಕಾಲಜಿ ಅಂತ ಕರಿತಾ ಹೋಗ್ತೀವಿ. ಕ್ಯಾನ್ಸರ್ ಅಧ್ಯಯನ ಅಂತ ಕರಿತೀವಿ. ಹೌದಾ? ಅಂಕಾಲಜಿ ಆದ್ಮೇಲೆ ನೆಕ್ಸ್ಟ್ ಪೇಲಿಯಂಟಾಲಜಿ. ಪಳೆಯುಳಿಕೆಗಳ ಅಧ್ಯಯನ. ಪಳೆಯುಳಿಕೆಗಳ ಅಧ್ಯಯನ ಅಂತ ಕರಿತೀವಿ. ನೆಕ್ಸ್ಟ್ ಪ್ಯಾರಾಜುವಾಲಜಿ. ಏನ್ ಸರ್ ಪ್ಯಾರಾಜುವಾಲಜಿ ಅಂದ್ರೆ ಪೆರಿಫೆರಾ ಅಥವಾ ಸ್ಪಂಜ್ ಅಂತ ಕರಿತೀವಿ. ಪೆರಿಫೆರಾ ಅಥವಾ ಸ್ಪಂಜುಗಳ ಅಧ್ಯಯನ ಏನಂತ ಕರಿತೀವಿ? ಪ್ಯಾರಾಜುವಾಲಜಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಅಪ್ಥಮಾಲಜಿ. ಕಣ್ಣಿನ ಅಧ್ಯಯನ. ಕಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಪ್ಥಮಾಲಜಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪೈಕಾಲಜಿ. ಏನ್ ಸರ್ ಪೈಕಾಲಜಿ ಅಂತ ಅಂದಾಗ ಶೈವಲಗಳ ಅಧ್ಯಯನ. ಶೈವಲಗಳ ಅಧ್ಯಯನಕ್ಕೆ ನಾವು ಪೈಕಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಅಂಥಾಲಜಿ. ಅಂಥಾಲಜಿ ಅಂತ ಕರಿತೀವಿ. ಏನ್ ಸರ್ ಅಂಥಾಲಜಿ ಅಂತ ಅಂದಾಗ ಹೂಗಳ ಅಧ್ಯಯನಕ್ಕೆ ನಾವೇಂತ ಕರಿತೀವಿ? ಅಂಥಾಲಜಿ ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಓರಾಲಜಿ. ಏನ್ ಓರಾಲಜಿ ಅಂದ್ರೆ ಪರ್ವತಗಳ ಅಧ್ಯಯನ. ಪರ್ವತಗಳ ಅಧ್ಯಯನಕ್ಕೆ ನಾವು ಓರಾಲಜಿ ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಮೈಕಾಲಜಿ. ಪೈಕಾಲಜಿ ಆಯ್ತು, ಅಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದೀನಿ. ಪೈಕಾಲಜಿ ಆದ್ಮೇಲೆ ಮೈಕಾಲಜಿ ಅಂತ ಬರುತ್ತೆ. ಶಿಲೀಂಧ್ರ.
ಶಿಲೀಂಧ್ರಗಳ ಅಧ್ಯಯನ ಮಾಡೋದಕ್ಕೆ ನಾವು ಮೈಕ್ರಾಲಜಿ ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಪೆಟ್ರಾಲಜಿ. ಏನು ಪೆಟ್ರಾಲಜಿ ಅಂತಂದಾಗ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರೆದ್ವಿ? ಪೆಟ್ರಾಲಜಿ ಅಂತ ಕರಿತಾ ಹೋಗ್ತೀವಿ. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಪೆಟ್ರಾಲಜಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಆಪ್ಟಿಕ್ಸ್ ಆಯ್ತಾ? ಓಕೆ, ಆಪ್ಟಿಕ್ಸ್ ಆಗಿದೆ. ಏನು ಬೆಳಕು ಮತ್ತು ಅದರ ಚಲನೆ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಎಪಿಗ್ರಾಫಿಕ್, ಓಕೆ ಸಾರಿ, ಎಪಿಗ್ರಾಫಿಕ್ ಅಂತಂದ್ರೆ ಏನು? ಶಾಸನಗಳ ಬರಹಗಳ ಅಧ್ಯಯನ. ಶಾಸನಗಳ ಬರಹಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಎಪಿಗ್ರಾಫಿಕ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸೈಟಾಲಜಿ ಅಂದ್ರೇನು? ಜೀವಕೋಶಗಳ ಅಧ್ಯಯನ. ಜೀವಕೋಶಗಳ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಸೈಟಾಲಜಿ ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಹಿಸ್ಟಾಲಜಿ. ಏನು ಸರ್ ಹಿಸ್ಟಾಲಜಿ ಅಂತಂದ್ರೆ? ಅಂಗಾಂಶಗಳ ಅಧ್ಯಯನಕ್ಕೆ ನಾವೇನಂತ ಕರೆದ್ವಿ? ಹಿಸ್ಟಾಲಜಿ ಅಂತ ಕರೆದ್ವಿ. ಹೌದಾ? ನೆಕ್ಸ್ಟ್ ಲಿಮ್ನಾಲಜಿ. ಏನು? ಲಿಮ್ನಾಲಜಿ ಅಂತ ಕರೆದ್ವಿ. ಏನ್ ಸರ್ ಲಿಮ್ನಾಲಜಿ ಅಂತಂದಾಗ ಸಿಹಿ ನೀರಿನ ಬಗ್ಗೆ ಅಧ್ಯಯನ ಮಾಡಕ್ಕೆ ನಾವೇನಂತ ಕರಿತೀವಿ? ಲಿಮ್ನಾಲಜಿ ಅಂತ ಕರಿತೀವಿ. ಹೌದಾ? ಗೈನಕಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಗೈನಕಾಲಜಿ ಏನು ಸರ್? ಸ್ತ್ರೀ ರೋಗಗಳ ಬಗ್ಗೆ ಅಧ್ಯಯನ. ಅಂತ ಕರಿತೀವಿ. ಇಲ್ಲಿ ಸ್ತ್ರೀ ರೋಗ ಸ್ಪೆಷಲಿಸ್ಟ್ಗೆ, ಡಾಕ್ಟರ್ಗೆ ಏನಂತ ಕರಿತೀವಿ? ಗೈನಕಾಲಜಿಸ್ಟ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಇನ್ನು ಇಮ್ಯುನಾಲಜಿ ಅಂತಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ನಾವು ಸ್ಟಡಿ ಆಫ್ ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ಕನ್ನಡದಲ್ಲಿ ರೋಗ ನಿರೋಧಕ ಶಕ್ತಿಗಳ ಅಧ್ಯಯನ. ರೋಗ ನಿರೋಧಕ ಶಕ್ತಿಯ ಅಧ್ಯಯನ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಮಲಾಕೋಲಜಿ ಅಂತ ಕರಿತೀವಿ. ಮೃದ್ವಂಗಿಗಳ ಅಧ್ಯಯನ. ಮೃದ್ವಂಗಿಗಳ ಅಧ್ಯಯನ ಅಂತ ಕರಿತೀವಿ. ಮೃದ್ವಂಗಿಗಳ ಅಧ್ಯಯನ ಮಾಡೋದಕ್ಕೆ ನಾವು ಮಲಾಕೋಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಬಟ್ರಾಕೋಲಜಿ. ಕಪ್ಪೆಗಳ ಅಧ್ಯಯನ ಮಾಡೋದಕ್ಕೆ ನಾವು ಬಟ್ರಾಕಾಲಜಿ ಅಂತ ಕರೆದ್ವಿ. ನೆಕ್ಸ್ಟ್ ಓಟೋಲಾರಿಂಗಿಯೋಲಜಿ. ಅಂತ ಕರಿತೀವಿ. ಕಿವಿ ಮತ್ತು ಗಂಟಲು ಅಧ್ಯಯನ. ಅಧ್ಯಯನಕ್ಕೆ ಓಟೋಲಾರಿಂಗಿಯಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಪ್ಯಾರಾಝುಯಾಲಜಿ ಆಗಿದೆಯಾ? ಓಕೆ, ಪ್ಯಾರಾಝುಯಾಲಜಿ ಏನು? ಸ್ಪಂಜು ಪ್ರಾಣಿಗಳ ಅಧ್ಯಯನ ಅಂತ ಕರೆದ್ವಿ. ಹೌದಾ? ನೆಕ್ಸ್ಟ್ ಪ್ಯಾರಾಸೈಟಾಲಜಿ. ಏನ್ ಸರ್ ಪ್ಯಾರಾಸೈಟಾಲಜಿ ಅಂತಂದ್ರೆ? ಇಲ್ಲಿ ಪರಾವಲಂಬಿ ಜೀವಿಗಳ ಅಧ್ಯಯನ. ಮಾಡೋದಕ್ಕೆ ಅಂದ್ರೆ ಪರಾವಲಂಬಿ ಅಂದ್ರೆ ಆಹಾರಕ್ಕಾಗಿ ಬೇರೊಂದು ಜೀವಿಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜೀವಿಗಳಿಗೆ ನಾವು ಪರಾವಲಂಬಿ ಜೀವಿಗಳಂತ ಕರಿತೀವಿ. ಅವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಪ್ಯಾರಾಸೈಟಾಲಜಿ ಅಂತ ಕರೆದ್ವಿ. ಹೌದಾ? ನೆಕ್ಸ್ಟ್ ಪ್ಯಾರಾಸೈಟಾಲಜಿ ಆದ್ಮೇಲೆ ಸೌರಾಲಜಿ ಅಂದಾಗ ಹಲ್ಲಿಗಳ ಬಗ್ಗೆ ಅಧ್ಯಯನ. ಗೋಡೆ ಮೇಲೆ ಇರ್ತಕ್ಕಂಥ ಹಲ್ಲಿಗಳು. ಹೌದಾ? ಹಲ್ಲಿಗಳ ಬಗ್ಗೆ ಅಧ್ಯಯನ. ಇಲ್ಲಿ ಹಲ್ಲಿಗಳು ಬೇರೆ. ಈ ಹಲ್ಲು ಅಂತ ಬಂದಾಗ, ನಮ್ಮ ಬಾಯಲ್ಲಿ ಇರ್ತಕ್ಕಂಥ ಹಲ್ಲು ಅಂದಾಗ ಡೆಂಟಿಸ್ಟ್ ಅಂತ ಕರಿತೀವಿ ಡಾಕ್ಟರ್ಗೆ. ಹೌದಾ? ಅದು ಹಲ್ಲು ಬೇರೆ, ಹಲ್ಲಿ ಬೇರೆ. ಇಲ್ಲಿ ಗೋಡೆ ಮೇಲೆ ಇರ್ತಕ್ಕಂಥ ಹಲ್ಲಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಸೌರಾಲಜಿ ಅಂತ ಕರೆದ್ವಿ. ನೆಕ್ಸ್ಟ್ ಟಾಕ್ಸಿಕಾಲಜಿ. ಏನ್ ಸರ್ ಟಾಕ್ಸಿಕಾಲಜಿ ಅಂತಂದ್ರೆ? ವಿಷಪೂರಿತ ವಸ್ತುಗಳ ಅಧ್ಯಯನ ಮಾಡೋದಕ್ಕೆ ನಾವು ವಿಷಪೂರಿತ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಟಾಕ್ಸಿಕಾಲಜಿ ಅಂತ ಕರೆದ್ವಿ. ನೆಕ್ಸ್ಟ್ ಟೆರಿಡಾಲಜಿ. ಏನ್ ಸರ್ ಟೆರಿಡಾಲಜಿ ಅಂತಂದಾಗ
ಟೆರಿಡಾಲಜಿ ಅಂದ್ರೆ ಜರಿ ಸಸ್ಯಗಳ ಟೆರಿಡೋಫೈಟ್ಸ್ ಅಂತ ಕರಿತೀವಿ, ಹೌದಾ? ಇಂಗ್ಲಿಷ್ ಜರಿ ಸಸ್ಯಗಳ ಬಗ್ಗೆ ಅಧ್ಯಯನ ಟೆರಿಡೋಫೈಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಥಿಯಾಲಜಿ. ಇಥಿಯಾಲಜಿ ರೋಗಕ್ಕೆ ಕಾರಣಗಳ ಬಗ್ಗೆ ಅಧ್ಯಯನ. ರೋಗಕ್ಕೆ ಕಾರಣಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಏನಂತ ಕರೆದ್ವಿ? ಇಥಿಯಾಲಜಿ ಅಂತ ಕರೆದ್ವಿ, ಹೌದಾ? ನೆಕ್ಸ್ಟ್ ಪ್ಯಾಥಾಲಜಿ. ಏನ್ ಸರ್ ಪ್ಯಾಥಾಲಜಿ ಅಂತಂದ್ರೆ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಪ್ಯಾಥಾಲಜಿ ಅಂತ ಕರೆದ್ವಿ, ಹೌದಾ? ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ಯಾಥಾಲಜಿ ಅಂತ ಕರೆದ್ವಿ. ನೆಕ್ಸ್ಟ್ ಕ್ರೆನಾಲಜಿ. ಆಗ್ಲೇ ಆಗಿದೆ ಅನ್ಸುತ್ತೆ. ತಲೆಬುರುಡೆಗಳು, ತಲೆಬುರುಡೆಯ ಅಧ್ಯಯನ ಮಾಡೋದಕ್ಕೆ ನಾವು ಕ್ರೆನಾಲಜಿ ಅಂತ ಕರೆದ್ವಿ. ನೆಕ್ಸ್ಟ್ ಫ್ರಿನಾಲಜಿ. ಫ್ರಿನಾಲಜಿ ಅಂದಾಗ ಮೆದುಳಿನ ಅಧ್ಯಯನ. ಮೆದುಳಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರೆದ್ವಿ? ಫ್ರಿನಾಲಜಿ ಅಂತ ಕರೆದ್ವಿ, ಹೌದಾ? ನೆಕ್ಸ್ಟ್ ಎಥಾಲಜಿ. ನೆಕ್ಸ್ಟ್ ಪೇಜಲ್ಲಿ ಹೇಳ್ಬಿಡ್ತೀನಿ. ಎಕಾಲಜಿ. ಓಕೆ, ಇಲ್ಲಿ ಎಕಾಲಜಿ ಅಂತ ಬಂದಾಗ ಇನ್ನೊಂದು ಬರುತ್ತೆ, ಎಥಾಲಜಿ. ಇವೆರಡರ ಮಧ್ಯೆ ಡಿಫ್ರೆನ್ಸ್ ಗೊತ್ತಿರ್ಬೇಕು. ಎಕಾಲಜಿ ಅಂದ್ರೆ ಏನು? ಪರಿಸರ ಅಧ್ಯಯನ. ಪರಿಸರ ಅಧ್ಯಯನ ಅಂತ ಕರಿತೀವಿ. ಎಥಾಲಜಿ ಅಂದ್ರೆ ಏನು? ಪ್ರಾಣಿಗಳ ನಡವಳಿಕೆ ಬಗ್ಗೆ ಅಧ್ಯಯನ. ಅಂದ್ರೆ ಇಲ್ಲಿ ಎಕಾಲಜಿ ಮತ್ತು ಎಥಾಲಜಿ ಮಧ್ಯೆ ಡಿಫ್ರೆನ್ಸ್ ಗೊತ್ತಿರಲಿ. ಎಕಾಲಜಿ ಅಂತಂದ್ರೆ ಪರಿಸರ ಅಧ್ಯಯನ ಅಂತ ಕರಿತೀವಿ. ಎಥಾಲಜಿ ಓಕೆ, ಸ್ವಲ್ಪ ಉಚ್ಚಾರದಲ್ಲಿ ರಾಂಗ್ ಆದ್ರೆ ತಪ್ಪಾಗುತ್ತೆ. ಎಕಾಲಜಿ ಅಂದ್ರೆ ಪರಿಸರ ಅಧ್ಯಯನ ಆಗುತ್ತೆ. ಎಥಾಲಜಿ ಅಂದ್ರೆ ಪ್ರಾಣಿಗಳ ಏನು ನಡವಳಿಕೆ ಅಂದ್ರೆ ಅನಿಮಲ್ ಬಿಹೇವಿಯರ್ ಬಗ್ಗೆ ಸ್ಟಡಿ ಮಾಡತಕ್ಕಂಥದ್ದು ಎಥಾಲಜಿ ಅಂತ ಕರಿತೀವಿ, ಹೌದಾ? PU ಮತ್ತೆ ಡಿಗ್ರಿಲಿ ಎಥಾಲಜಿ ಬಗ್ಗೆ ಸಪರೇಟ್ ಚಾಪ್ಟರ್ಗಳಿವೆ, ಹೌದಾ? ಕಪ್ಪೆ ಕಾಲೆತ್ತದಾಗಿರ್ಬೋದು, ಹೌದಾ? ಡ್ಯಾನ್ಸ್ ಮಾಡೋದಾಗಿರ್ಬೋದು, ಇವೆಲ್ಲ ಏನು ನಾವು ಮೇಟಿಂಗ್ ಎಲ್ಲ ಅವು ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರುತ್ತೆ. ಇದನ್ನೆಲ್ಲ ನಾವು ಎಥಾಲಜಿಯಲ್ಲಿ ಕಲಿತಾ ಹೋಗ್ತೀವಿ, ಹೌದಾ? ನೆಕ್ಸ್ಟ್ ಎಥಾಲಜಿ ಆದ್ಮೇಲೆ ಲಿವರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೆಪಟಾಲಜಿ ಅಂತ ಕರಿತೀವಿ. ಹೆಪಟಾಲಜಿ ಏನು? ಹೆಪಟಾಲಜಿ ಅಂದ್ರೆ ಲಿವರ್ ಬಗ್ಗೆ ಅಧ್ಯಯನ ಅಂತ ಕರಿತೀವಿ. ಲಿವರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೆಪಟಾಲಜಿ ಅಂತ ಕರೆದ್ವಿ, ಹೌದಾ? ನೆಕ್ಸ್ಟ್ ಕಾಸ್ಮಾಲಜಿ. ಕಾಸ್ಮಾಲಜಿ ಏನ್ ಸರ್ ಕಾಸ್ಮಾಲಜಿ ಅಂದ್ರೆ? ವಿಶ್ವದ ಬಗ್ಗೆ ಅಧ್ಯಯನ, ಸ್ಟಡಿ ಆಫ್ ವರ್ಲ್ಡ್. ವಿಶ್ವದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕಾಸ್ಮಾಲಜಿ ಅಂತ ಕರೆದ್ವಿ. ನೆಕ್ಸ್ಟ್ ಡೆಂಡ್ರೋ. ಕ್ರೊನಾಲಜಿ. ಡೆಂಡ್ರೋಕ್ರೊನಾಲಜಿ ಅಂದ್ರೆ ಏನು? ಮರಗಳ ಬಗ್ಗೆ ಅಧ್ಯಯನ. ಮರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಡೆಂಡ್ರೋಕ್ರೊನಾಲಜಿ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ ಎಂಟಮಾಲಜಿ. ಎಂಟಮಾಲಜಿ ಅಂದ್ರೆ ಏನು? ಕೀಟಗಳ ಬಗ್ಗೆ ಅಧ್ಯಯನ. ಕೀಟಗಳ ಬಗ್ಗೆ ಅಧ್ಯಯನ, ಹೌದಾ? ನಂತರ ಡರ್ಮೆಟಾಲಜಿ. ಚರ್ಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಡರ್ಮೆಟಾಲಜಿ ಅಂತ ಕರೆದ್ವಿ. ನೆಕ್ಸ್ಟ್ ಗ್ಲೈಸಿಕಾಲಜಿ. ಜ್ಞಾನೇಂದ್ರಿಯಗಳ ಬಗ್ಗೆ ಅಧ್ಯಯನ. ಜ್ಞಾನೇಂದ್ರಿಯಗಳ ಬಗ್ಗೆ ಅಧ್ಯಯನ ಅಂತ ಕರಿತೀವಿ. ಯಾವ ಜ್ಞಾನೇಂದ್ರಿಯಗಳೇಂದ್ರೆ ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಚರ್ಮ ಆಗಿರ್ಬೋದು, ಚರ್ಮ ಬರೋದಿಲ್ಲ, ಮೂಗಾಗಿರ್ಬೋದು, ಮತ್ತೆ ಟಚ್ ಮತ್ತೆ ಸ್ಮೆಲ್ ಅಂತ ಕರಿತೀವಿ, ಹೌದಾ? ಇವುಗಳನ್ನ ನಾವು ಜ್ಞಾನೇಂದ್ರಿಯಗಳಂತ ಕರಿತೀವಿ. ಅವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಗ್ಲೈಸಿಕಾಲಜಿ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ ಥರ್ಮೋಡೈನಾಮಿಕ್ಸ್ ಅಂದ್ರೆ ಏನು? ಥರ್ಮೋಡೈನಾಮಿಕ್ಸ್ ಏನ್ ಸರ್? ಥರ್ಮೋಡೈನಾಮಿಕ್ಸ್ ಅಂದ್ರೆ ಉಷ್ಣ ಮತ್ತು ಶಕ್ತಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರೆದ್ವಿ? ಥರ್ಮೋಡೈನಾಮಿಕ್ಸ್ ಅಂತ ಕರೆದ್ವಿ, ಹೌದಾ? ಇಷ್ಟು ನಿಮಗೇನು ಪ್ರಮುಖ ಶಾಸ್ತ್ರಗಳು ಮತ್ತು ಅವುಗಳ ಬಗ್ಗೆ ಅಧ್ಯಯನ ವಿಷಯಗಳಂತ. ಇಲ್ಲಿ
ಏನು ಈ ಟಾಪಿಕ್ ಅಂತ ಬಂದಾಗ ಇಷ್ಟು ಬರ್ಸಿದ್ದೀನಿ. ಮಿನಿಮಮ್ ಒಂದು 50 to 55 ಆಗಿದೆಯಾ, 55 ಪ್ಲಸ್ ಆಗಿರುತ್ತೆ, ಹೌದಾ? ಇಷ್ಟು ಏನು ಪ್ರಮುಖ ಶಾಸ್ತ್ರಗಳು ಮತ್ತು ಅವುಗಳ ಅಧ್ಯಯನ ವಿಷಯಗಳು, ಇವುಗಳನ್ನ ಪದೇ ಪದೇ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗಾಗಿ ಫಸ್ಟ್ ಇದನ್ನೇ ತಗೊಂಡಿದ್ವಿ, ಹೌದಾ? ನೆಕ್ಸ್ಟ್ ಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ಟಾಪಿಕ್ ಗಳನ್ನ ತಗೊಂಡು, ಇಲ್ಲಿ ಬೇಸಿಕ್ ಸೈನ್ಸ್ ಒಂದು 8 ರಿಂದ 10 ಕ್ಲಾಸ್ ಆಗ್ಬೋದು, ಅವುಗಳನ್ನ ತಗೊಂಡು ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ನಾನು ನಿಮಗೆ ಹೇಳಿರ್ತಕ್ಕಂಥದ್ದು ಎಕ್ಸಾಂಪಲ್ ಪರೀಕ್ಷೆಯಲ್ಲಿ ಆಗ್ಲೇ ಕೇಳಿರುವಂತದ್ದು ಮತ್ತೆ ಮುಂದೆ ಎಕ್ಸ್ಪೆಕ್ಟ್ ಮಾಡುವಂತದ್ದು. ಹಾಗಾಗಿ ಇನ್ನೂ ಹಲವಾರು ಇದಾವೆ ನೋಡ್ಕೊಂಡೋದ್ರೆ, ಹೌದಾ? ಪ್ರಮುಖ ಶಾಸ್ತ್ರಗಳು ಅಂತ ಅಂದಾಗ ಅದ್ರ ಬಗ್ಗೆ ಏನೇನ್ ಸ್ಟಡಿ ಮಾಡ್ತೀವಿ ಅಂತ ಬಂದಾಗ ಹಲವಾರು ವಿಷಯಗಳು ಬರ್ತಾ ಹೋಗುತ್ತೆ. ಅವುಗಳನ್ನ ನಾನು ನಿಮಗೆ ಏನು ಟಾಪಿಕ್ ಬಂದಾಗ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ಇಷ್ಟಿರ್ಲಿ, ಹೌದಾ? ಇಷ್ಟು ಇವತ್ತಿನ ಕ್ಲಾಸ್ ಬಗ್ಗೆ. ನಿಮಗೆ ಇನ್ನು ಬೇಸಿಕ್ ಇಂದ ಹಿಡಿದು ಕಾನ್ಸೆಪ್ಟ್ ವರೆಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದೀನಿ. ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಸ್ಪರ್ಧಾ ಝೋನ್ ಯೂಟ್ಯೂಬ್ ಚಾನಲ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಓಕೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.